35th ಕ್ವಶನ್. ಇಲ್ಲಿ 2 ಈಕ್ವೇಶನ್ ಕೊಟ್ಟಿದ್ದಾರೆ, ಅದನ್ನ ಗ್ರಾಫಿಕಲ್ ಮೆಥಡ್ ಇಂದ ಸಾಲ್ವ್ ಮಾಡ್ಬೇಕು. ಓಕೆ, ಸೊ ನಾನೇನ್ ಮಾಡ್ತೀನಿ, ಇದನ್ನ ಈಕ್ವೇಶನ್ 1 ಅಂತ ತಗೊಂತೀನಿ, ಇದನ್ನ ಈಕ್ವೇಶನ್ 2 ಅಂತ ತಗೊಂತೀನಿ. ಸೊ ಈಕ್ವೇಶನ್ 1 ಏನು, x minus y is equal to, ಓಕೆ, ಸೊ ನೀವು ಗ್ರಾಫಿಕಲ್ ಮೆಥಡ್ ಸಾಲ್ವ್ ಮಾಡ್ಬೇಕಾದ್ರೆ y ಒಂದೇ ಲೆಫ್ಟ್ ಸೈಡ್ ಇರ್ಬೇಕು. ಓಕೆ, ಈಗ ನಾನೇನ್ ಮಾಡ್ತೀನಿ, y ಒಂದೇ ಲೆಫ್ಟ್ ಸೈಡ್ ಇಟ್ಕೊಂತೀನಿ. ಓಕೆ, ಈ ಪ್ಲಸ್ ಎಕ್ಸ್ ಹಾಕೊಂಡು ಹೋದ್ರೆ ಮೈನಸ್ ಎಕ್ಸ್ ಆಗುತ್ತೆ. ಆಮೇಲೆ ನಿಮ್ಗೆ ಏನ್ ಗೊತ್ತಿರ್ಬೇಕಂದ್ರೆ ಈ y ಗೆ ನೆಗೆಟಿವ್ ಇರಬಾರ್ದು. ಸೊ ನೆಗೆಟಿವ್ ಇರಬಾರ್ದು. ಸೊ ನಾನೇನ್ ಮಾಡ್ತೀನಿ, ಮಲ್ಟಿಪ್ಲೈ ದ ಹೋಲ್ ಈಕ್ವೇಶನ್ ಬೈ ಮೈನಸ್ ಮಾಡ್ತೀನಿ. ಅವಾಗ ಏನಾಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಇಲ್ಲಿ ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಆಮೇಲೆ ಈ ಮೈನಸ್ ಇರೋದು ಪ್ಲಸ್ ಆಗುತ್ತೆ. ಓಕೆ, ಇವಾಗ ನಮ್ಗೆ ಈಕ್ವೇಶನ್ ಬಂತು. ಓಕೆ, ಸೊ ಇದನ್ನ ನಾನು ಈಕ್ವೇಶನ್ 3 ಅಂತ ಕರಿತೀನಿ. ಓಕೆ, ಈಗ ನಾವೇನ್ ಮಾಡೋಣ, ಇಲ್ಲಿ ಒಂದು ಟೇಬಲ್ ಡ್ರಾ ಮಾಡೋಣ. ಓಕೆ, ಎಕ್ಸ್ ವೈ ತಗೊಂತೀನಿ. ಓಕೆ, ಈಗ 4 ವ್ಯಾಲ್ಯೂ ತಗೊಳ್ಳೋಣ. ಓಕೆನಾ, ಈಗ ಈ ಈಕ್ವೇಶನ್ ಅಲ್ಲಿ ಎಕ್ಸ್ 0 ಹಾಕ್ತೀನಿ. ಎಕ್ಸ್ ಇದ್ದಲ್ಲಿ 0 ಹಾಕಿದ್ರೆ ಏನಾಗುತ್ತೆ ನೋಡ್ರಿ, y is equal to -2 plus 0. -2 plus 0 ಏನಾಗುತ್ತೆ, -2 ಆಗುತ್ತೆ. ಸೊ ಎಕ್ಸ್ 0 ತಗೊಂಡಾಗ y ವ್ಯಾಲ್ಯೂ -2 ಬಂತು. ನೆಕ್ಸ್ಟ್ ಎಕ್ಸ್ 1 ತಗೊಂತೀನಿ, ಎಕ್ಸ್ 1. ಸೊ ಎಕ್ಸ್ ಇದ್ದಲ್ಲಿ 1 ಆಗಿದ್ರೆ ಏನಾಗುತ್ತೆ ನೋಡ್ರಿ, y is equal to -2 plus 1. ಸೊ ಏನಾಗುತ್ತೆ, ಒಂದು ಮೈನಸ್ ಪ್ಲಸ್ ಇದ್ದಾಗ ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡ್ಬೇಕು. 2 ಅಲ್ಲಿ 1 ಹೋದ್ರೆ 1. ಸೊ -1 ಬರುತ್ತೆ. ಎಕ್ಸ್ 1 ತಗೊಂಡ್ರೆ y ವ್ಯಾಲ್ಯೂ -1 ಬರುತ್ತೆ. ಓಕೆ, ಅದೇ ರೀತಿ ನೀವು ಓಕೆ ಎಕ್ಸ್ ಇದ್ದಲ್ಲಿ 2 ತಗೊಳ್ರಿ. ಓಕೆ, ಸೊ ಇವಾಗ ಏನ್ ಮಾಡ್ತೀನಿ ನಾನು, ಇವಾಗ ಎಕ್ಸ್ ಇದ್ದಲ್ಲಿ 2 ತಗೊಂತೀನಿ. ಎಕ್ಸ್ ಇದ್ದಲ್ಲಿ 2 ತಗೊಂತೀನಿ, ಅವಾಗ ಏನಾಗುತ್ತೆ, y is equal to -2 plus 2. ಸೊ -2 plus 2 ಏನಾಗುತ್ತೆ, 0 ಆಗುತ್ತೆ. ಓಕೆ, ನೆಕ್ಸ್ಟ್ ಎಕ್ಸ್ ಇದ್ದಲ್ಲಿ 3 ತಗೊಳ್ರಿ. ಎಕ್ಸ್ ಇದ್ದಲ್ಲಿ 3 ತಗೊಂಡ್ರೆ y is equal to -2 plus 3. ಓಕೆ, ಸೊ ಒಂದು ಮೈನಸ್ ಪ್ಲಸ್ ಇದ್ದ ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡೋದು. 3 ಅಲ್ಲಿ 2 ಅಂದ್ರೆ ಓಕೆ ಇದು 1 ಆಗುತ್ತೆ. ಓಕೆ, ಈಗ ಫಸ್ಟ್ ಈಕ್ವೇಶನ್ ಟೇಬಲ್ ಬರ್ದ್ವಿ. ಓಕೆ, ಇದು ಸ್ಟೇಟಸ್ ಮಾಡ್ಬಿಡ್ತೀನಿ ಇವಾಗ. ಓಕೆ, ಯಾವ ಈಕ್ವೇಶನ್ ಇದು, ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 2. ಈಗ ಸೆಕೆಂಡ್ ಈಕ್ವೇಶನ್ ತಗೊಂತೀನಿ. ಸೆಕೆಂಡ್ ಈಕ್ವೇಶನ್ ಏನು, 4x plus y is equal to 7. ನಾವೇನ್ ಮಾಡ್ಬೇಕು, y ಒಂದೇ ಲೆಫ್ಟ್ ಸೈಡ್ ಇಟ್ಕೋಬೇಕು. 7 plus 2x ಹಾಕಡೆ ಹೋದ್ರೆ -2x. ಓಕೆ, ಇದನ್ನ ಈಕ್ವೇಶನ್ 4 ಅನ್ನೋಣ. ಓಕೆ, ಇದಕ್ಕೊಂದು ಸಪರೇಟ್ ಟೇಬಲ್ ಡ್ರಾ ಮಾಡೋಣ. ಓಕೆ, ಎಕ್ಸ್ ವೈ. ಈಗ ನೀವೇನ್ ಮಾಡ್ರಿ, y is equal to 7 minus 2 into ಫಸ್ಟ್ ಏನ್ ಮಾಡ್ರಿ, ಎಕ್ಸ್ ಇದ್ದಲ್ಲಿ 0 ಹಾಕ್ರಿ. ಎಕ್ಸ್ ಇದ್ದಲ್ಲಿ 0 ಹಾಕ್ರೆ ಏನಾಗುತ್ತೆ, 2 into 0. ಓಕೆ, ನಥಿಂಗ್ ಇಟ್ 7 minus 2 into 0 0. 7 ಅಲ್ಲಿ 0 ಹೋದ್ರೆ 7. ಸೊ y ವ್ಯಾಲ್ಯೂ ಏನಾಯ್ತು, 7 ಆಯ್ತು. ನೆಕ್ಸ್ಟ್ ಎಕ್ಸ್ ಇದ್ದಲ್ಲಿ 1 ಹಾಕ್ರಿ. ಸೊ y is equal to 7 minus ಇಲ್ಲಿ ಎಕ್ಸ್ ಇದ್ದಲ್ಲಿ 1 ಹಾಕ್ರಿ, 2 into 1. ಸೊ y is equal to 7 minus 2 1 2. 7 ಅಲ್ಲಿ 2 ಹೋದ್ರೆ 5. ಸೊ ಎಕ್ಸ್ 1 ತಗೊಂಡ್ರೆ y ವ್ಯಾಲ್ಯೂ ಏನ್ ಬಂತು, 5 ಬಂತು. ಈಗ ನೀವೇ ನೋಡ್ರಿ, ಇಲ್ಲಿ ಎಕ್ಸ್ ಕಾಲಮ್ ಅಲ್ಲಿ ಎಕ್ಸ್ ರೋ ಅಲ್ಲಿ ಏನಾಗ್ತಿದೆ, 1 ಜಾಸ್ತಿ ಆಗ್ತಾ ಇದೆ. ಸೊ ನಾನೇನ್ ಮಾಡ್ತೀನಿ, ನೆಕ್ಸ್ಟ್ 1 ಗೆ 1 ಆಡ್ ಮಾಡ್ತೀನಿ. 1 plus 1 2 plus 1 3. ಓಕೆ, ಅದೇ ನೀವು y ಕಾಲಮ್ ನೋಡ್ರೆ 2 ಕಡಿಮೆ ಆಗ್ತಾ ಇದೆ. ಸೊ ನಾವೇನ್ ಮಾಡೋಣ, 5 minus 2 3. 3 minus 2 ಏನು 1. ಸೊ ಇದು ಸೆಕೆಂಡ್ ಈಕ್ವೇಶನ್ ಟೇಬಲ್ 2x plus y is equal to 7 ಗೆ. ಓಕೆ, ಈಗ ನಾವೇನ್ ಮಾಡೋಣ, ಇವೆರಡು ಟೇಬಲ್ ಗೆ ಗ್ರಾಫ್ ಹಾಕೋಣ. ಓಕೆ, ಸೊ ಈ ಗ್ರಾಫ್ ಇಲ್ಲಿ ತಗೊಳ್ಳೋಣ. ಓಕೆ, ಇಲ್ಲಿ ಆಲ್ರೆಡಿ ಟೇಬಲ್ ಬರ್ದಿದ್ದೀನಿ. ಫಸ್ಟ್ ನೀವು ಗ್ರಾಫ್ ಹಾಕ್ಬೇಕಾದ್ರೆ ಸ್ಕೇಲ್ ಬರೀಬೇಕು. ಸ್ಕೇಲ್ ಬಂದ್ಬಿಟ್ಟು ಏನು, ಆನ್ ಎಕ್ಸ್ ಆಕ್ಸಿಸ್ 1 centimeter is equal to, ನೀವೇ ನೋಡ್ರಿ ನಾನು ಗ್ಯಾಪ್ ಎಷ್ಟು ತಗೊಂಡಿದ್ದೀನಿ, 1 2 3 ಅಂದ್ರೆ 1 ಗ್ಯಾಪ್ ತಗೊಂಡಿದ್ದೀನಿ. ಸೊ 1 centimeter is equal to 1 unit ಅಂತ ಬರೀಬೇಕು. ಆನ್ ವೈ ಆಕ್ಸಿಸ್ ನೋಡ್ರಿ, ಆನ್ ವೈ ಆಕ್ಸಿಸ್ 1 centimeter is equal to, ವೈ ಆಕ್ಸಿಸ್ ಅಲ್ಲಿ ಕೂಡ ನಾನು ಎಷ್ಟು ಗ್ಯಾಪ್ ಬಿಟ್ಟಿದ್ದೀನಿ, 1 ಗ್ಯಾಪ್ ಬಿಟ್ಟಿದ್ದೀನಿ. ಸೊ ಅದಕ್ಕೆ ಏನ್ ಬರೀಬೇಕು, 1 centimeter is equal to 1 unit ಅಂತ ಬರೀಬೇಕು. ಓಕೆ, ಈಗ ಫಸ್ಟ್ ಈ ಟೇಬಲ್ ಗೆ ಪ್ಲಾಟ್ ಮಾಡೋಣ. ಓಕೆ, ಈ ಈಕ್ವೇಶನ್ ಗೆ ಪ್ಲಾಟ್ ಮಾಡೋಣ. ಓಕೆ, ಈಗ ನೀವೇ ನೋಡ್ರಿ, 0 ಇದ್ದಾಗ ಏನಿದೆ, -2 ಇದೆ. ಸೊ 0 ಇದ್ದಾಗ -2 ಅಂದ್ರೆ ಇಲ್ಲಿ ಬರುತ್ತೆ. ನೆಕ್ಸ್ಟ್ 1 ಇದ್ದಾಗ ಏನಿದೆ,
-1 ಇದೆ. ನೀವೇ ನೋಡ್ರಿ 1 ಇದ್ದಾಗ ಏನಿದೆ -1 ಇದೆ. ಸೊ 1 ಇದ್ದಾಗ -1 ಅಂದ್ರೆ ಇಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟ್ 2 ಇದ್ದಾಗ 0, x2 ಇದ್ದಾಗ y 0 ಅಂತಂದ್ರೆ ಎಲ್ಲಿ ಬರುತ್ತೆ? ಅದು ಬಂದ್ಬಿಟ್ಟು ಇಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟ್ x3 ಇದೆ, y 1 ಇದೆ. ಸೊ x3 ಇದ್ದಾಗ y ವ್ಯಾಲ್ಯೂ 1 ಇದೆ. ಓಕೆ, ಸೊ ಇವಾಗ ಏನ್ ಮಾಡ್ರಿ, ಇದನ್ನ ನೀವು 4 ಪಾಯಿಂಟ್ ನ ಜಾಯಿನ್ ಮಾಡ್ರಿ. ಓಕೆ, ಈ ಲೈನ್ ಈಕ್ವೇಶನ್ ಬಂದ್ಬಿಟ್ಟು ಏನು, x ಮೈನಸ್ y ಇಸ್ ಈಕ್ವಲ್ ಟು 2. ಓಕೆ, ಈಗ ನೆಕ್ಸ್ಟ್ ಏನ್ ಮಾಡೋಣ, ಈ ಟೇಬಲ್ ಗೆ ಗ್ರಾಫ್ ಡ್ರಾ ಮಾಡೋಣ. ಓಕೆ, ಈಗ ನೀವೇ ನೋಡ್ರಿ, x 0 ಇದ್ದಾಗ y 7. ಸೊ x 0 ಇದ್ದಾಗ y ವ್ಯಾಲ್ಯೂ ಏನು 7, ಇಲ್ಲಿ ಪ್ಲಾಟ್ ಮಾಡ್ತೀವಿ. ನೆಕ್ಸ್ಟ್ x 1 ಇದ್ದಾಗ ಓಕೆ y ವ್ಯಾಲ್ಯೂ ಏನು 5. ಸೊ x 1 ಇದ್ದಾಗ y ವ್ಯಾಲ್ಯೂ ಏನು 5, ಇಲ್ಲಿ ಬರುತ್ತೆ. ನೆಕ್ಸ್ಟ್ x 2 ಇದ್ದಾಗ y ವ್ಯಾಲ್ಯೂ 3. ಸೊ x 2 ಇದ್ದಾಗ y ವ್ಯಾಲ್ಯೂ ಏನು 3. ನೆಕ್ಸ್ಟ್ x 3 ಇದ್ದಾಗ y ವ್ಯಾಲ್ಯೂ 1. ಓಕೆ, x 3 ಇದ್ದಾಗ y ವ್ಯಾಲ್ಯೂ 1. ಸೊ ಇಲ್ಲೇ ಅದ್ರ ಮೇಲೆ ಓವರ್ಲ್ಯಾಪ್ ಮಾಡ್ತೀನಿ. ಓಕೆ, ಸೊ ಇವಾಗ ಏನ್ ಮಾಡೋಣ, ಈ ಪಾಯಿಂಟ್ಸ್ 4 ಪಾಯಿಂಟ್ ನ ಜಾಯಿನ್ ಮಾಡೋಣ. ಓಕೆ, ಸೊ ಇದ್ರದ್ದು ಈಕ್ವೇಶನ್ ಏನು, 2x ಪ್ಲಸ್ y ಇಸ್ ಈಕ್ವಲ್ ಟು 7. ಈಗ ಇವೆರಡು ಲೈನ್ ಎಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದೆ, ಇವೆರಡು ಲೈನ್ ಬಂದ್ಬಿಟ್ಟು ಈ ಪಾಯಿಂಟ್ ಹತ್ರ ಇಂಟರ್ಸೆಕ್ಟ್ ಆಗ್ತಾ ಇದೆ. ಸೊ ಅವಾಗ ಇದನ್ನ x ಕಡೆ ಜಾಯಿನ್ ಮಾಡ್ರಿ. ಓಕೆ, x ವ್ಯಾಲ್ಯೂ ಏನಾಯ್ತು 3 ಆಯ್ತು. ಈಗ y ಆಕ್ಸಿಸ್ ಟಚ್ ಮಾಡ್ರಿ. y ಆಕ್ಸಿಸ್ ಟಚ್ ಮಾಡಿದಾಗ ಏನಿದೆ, y ವ್ಯಾಲ್ಯೂ 1 ಇದೆ. ಸೊ ಆನ್ಸರ್ ಬಂದ್ಬಿಟ್ಟು x ಈಕ್ವಲ್ ಟು 3, y ಈಕ್ವಲ್ ಟು 1. ಇದ್ರೆ ಚೆಕ್ ಮಾಡ್ರಿ, x ವ್ಯಾಲ್ಯೂ 3 ಹಾಕ್ರಿ, y ವ್ಯಾಲ್ಯೂ 1 ಹಾಕ್ರಿ. 3 ಅಲ್ಲಿ 1 ಹೋದ್ರೆ 2. ಈ ಈಕ್ವೇಶನ್ ಅಲ್ಲಿ ಕರೆಕ್ಟ್ ಇದೆ. 2 ಇಂಟು ಇಲ್ಲಿ x ದಲ್ಲಿ 3 ಹಾಕ್ರಿ, y ದಲ್ಲಿ ಏನ್ ಹಾಕ್ರಿ 1 ಹಾಕ್ರಿ. 2 3 is 6, 6 plus 1 ಏನಾಯ್ತು 7 ಆಯ್ತು. ಇಲ್ಲಿ ಕೂಡ ಕರೆಕ್ಟ್ ಮಾಡ್ತೀವಿ. ಓಕೆ, ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ, ಓಕೆ, ನೀವು ಈ ಚಾನಲ್ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ. ಯಾಕಂದ್ರೆ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಮಾಡಲ್ ಕ್ವಶನ್ ಪೇಪರ್ ಸಬ್ 4ದು ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಅದ್ರ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ. ಆಮೇಲೆ ನೀವು ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು, ಇಲ್ಲ ನ್ಯೂಸ್ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿ. ಈಗ ನಿಮ್ಗೆ ನನ್ನ ಇನ್ಸ್ಟಾಗ್ರಾಮ್ ಐಡಿ ಬೇಕಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಐಡಿ ಬಂದ್ಬಿಟ್ಟು ಓಕೆ ಸಜ್ಜನ್ ಎಜುಕೇಶನ್ ಹಬ್ ಕನ್ನಡ ಅಂತ ನೀವು ಸರ್ಚ್ ಮಾಡ್ರಿ. ಓಕೆ, ಅವಾಗ ನನ್ನ ಪ್ರೊಫೈಲ್ ಬರುತ್ತೆ. ಓಕೆ, ಇದನ್ನ ನೀವು ಕ್ಲಿಕ್ ಮಾಡ್ಬಿಟ್ಟು ಫಾಲೋ ಮಾಡ್ರಿ. ಓಕೆನಾ, ಆಮೇಲೆ ನೀವು ಇನ್ಸ್ಟಾಗ್ರಾಮ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮ್ಗೆ ಯಾವಾಗಾದ್ರೂ ಡೌಟ್ ಬಂದ್ರೆ ನೀವು ಇಮಿಡಿಯೇಟ್ ಆಗಿ ಮೆಸೇಜ್ ಮಾಡ್ಬೋದು. ನೀವು ಯೂಟ್ಯೂಬ್ ಅಲ್ಲೂ ಕಮೆಂಟ್ ಮಾಡ್ಬೋದು. ಬಟ್ ಅವಾಗ ಏನಾಗುತ್ತೆ, ನಾವು ಇಮಿಡಿಯೇಟ್ ರೆಸ್ಪಾನ್ಸ್ ಕೊಡಕ್ ಆಗಲ್ಲ. ಯಾಕೆಂತಂದ್ರೆ ಲೈಕ್ ಅದು ನಮಗೆ ಒಂದೊಂದ್ಸರಿ ಕಮೆಂಟ್ ನೋಟಿಫಿಕೇಶನ್ ಬರುತ್ತೆ, ಒಂದೊಂದ್ಸರಿ ಬರಲ್ಲ. ಓಕೆ, ನಾವು ಆ ಕಮೆಂಟ್ ಯಾವಾಗೋ ನೋಡ್ತೀವಿ, ಅವಾಗ ಏನಾಗ್ಬಿಡುತ್ತೆ ಅಷ್ಟೊತ್ತಿಗೆ ಲೇಟ್ ಆಗ್ಬಿಡುತ್ತೆ, ನಿಮಗೆ ಡೌಟ್ ಸಾಲ್ವ್ ಮಾಡೋದು ಇಷ್ಟ ಆಗ್ಬಿಡುತ್ತೆ. ಓಕೆ, ಆಮೇಲೆ ಇನ್ನೊಂದು ಏನಾಗ್ಬಿಡುತ್ತೆ, ನಾನ್ ಬೇಗ ನೋಡ್ಕೊಂಡ್ರು ಕೂಡ ಬೇಗ ನೋಡ್ಕೊಂಡು ರಿಪ್ಲೈ ಮಾಡೋದು ಕೂಡ ನಿಮಗೆ ನಾನು ಕಮೆಂಟ್ ಮಾಡಿದಾಗ ಸೊ ನೋಟಿಫಿಕೇಶನ್ ಬಂದಿರಲ್ಲ. ಸೊ ಡೆಫಿನೆಟ್ಲಿ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವೇನ್ ಮಾಡ್ರಿ, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ರಿ. ಡೌಟ್ ಇದ್ದಾಗೆಲ್ಲ ನೀವು ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೊಳ್ರಿ.